ಬಟ್ ಭಾಸ್ಕರ್ ಶೆಟ್ಟಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಹಣವನ್ನ ಕೇಳುವಂತ ಹೋದಂತ ಸಂದರ್ಭದಲ್ಲಿ ಧಮಕಿ ಹಾಕಿದ್ರು, ನೀವು ಎಲ್ಲಿ ಇವಾಗ ಯಾರ ಹತ್ರ ಹೋಗ್ತಿದ್ದೀರಾ ಕಾನೂನು ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳಿ ಅವ್ರ ಹತ್ರನೇ ಹಣ ಇಸ್ಕೊಳ್ಳಿ ಅಂತ ಹೇಳಿದ್ರು ಅನ್ನೋ ಮಾತು ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ? ಅವ್ರು ಇಸ್ಕೊಳ್ಳಿ ಅಂತ ನಾನು ಹೇಳಿಲ್ಲ, ಅವ್ರು ಕೊಡ್ತಾರಾ ಅಂತ ಕೇಳಿ. ಅವ್ರು ಕೊಡ್ತಾರಾ? ಕೊಡ್ತಾರಾ? ಈಗ ನಿಮ್ಮ ಹತ್ರ ಮಾತಾಡ್ತೀನಿ, ನೀವು ಕೊಡ್ತೀರಾ ಕಾಸನ್ನ? ಇಲ್ಲ. ನಾನು ಹೇಳಿದ್ ನೀವು ಎಲ್ಲೂ ಹೋಗ್ಬೇಡಿ, ನಾವು ಕುತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗೋದಿತ್ತು. ಈಗ ಧಮ್ಕಿ ಅಂದ್ರೆ ಏನ್ ಅರ್ಥ? ಧಮ್ಕಿ ಹಾಕುವಂತ ಸಂಸ್ಕಾರ ಇಲ್ದೇವ್ರಲ್ಲ ನಾವು. ದುಡ್ಡು ಇಸ್ಕೊತೀನಿ ಅಂತ ಡೈರೆಕ್ಟ್ ಹೇಳಿದೀನಿ. ನಾ ಡೈರೆಕ್ಟ್ ಯಾರ್ಯಾರ ಹತ್ರ ಎಷ್ಟೆಷ್ಟು ತಗೊಂಡಿದ್ದೀವಿ ಅಂತಾನು ನನಗೆ ಗೊತ್ತು. ನನ್ಗಿದೆ ಧಮ್ಕಿ ಏನಕ್ಕೆ ಹಾಕ್ಬೇಕು? ನಾನು ಧಮ್ಕಿ ಹಾಕೋನಲ್ಲ, ಫೇಸ್ ಮಾಡುವಂತವನು. ನಾನ್ ಮಾತಾಡಕ್ ಶುರು ಮಾಡಿದ್ರೆ ಆಮೇಲೆ ಬೇರೆ ತರನೇ ಇರುತ್ತೆ. ಬೇಡ ಅಂತ ಹೇಳಿ ಇದು ಚೆನ್ನಾಗಿದೆ, ವಾಸುದೇವ್ ರೆಡ್ಡಿ ಅವರು ಇಲ್ಲ ನಾನು ಇಲ್ಲ ಇದಕ್ಕೆ ಅವರೇ ಚಾನಲ್ ನ ಕರೆದು ಬಿಟ್ರು ಹಂಗೆ ಹಿಂಗೆ ಅಂತಂದ್ರು. ಅವ್ರು ಕರೀತಾರೋ ಇಲ್ಲ, ನೀವೇ ಮಾತಾಡಿದ್ರು ತಪ್ಪೇನಿಲ್ಲ, ನೀವು ಶುರು ಮಾಡಿರೋದು, ನೀವು ದುಡ್ಡು ಬರುತ್ತೆ ಅಂತ ಹೇಳ್ಬೇಕಾರೆ ಮಾಡಿ. ನಾನು ಅದ್ರ ಬಗ್ಗೆ ನಿಮ್ ಬಾಯಿಗೆ ಬಿಗ ಹಾಕಕ್ ನಾನೇ ಯಾರು ಅಲ್ವಾ? ನಿಮ್ ಇಷ್ಟ, ನೀವೇನ್ ಬೇಕಾದ್ರೆ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ. ಅವ್ರು ಕಾಸು ಕೊಡ್ತಾರ ಅಂತ ಕೇಳೋದು ನನ್ನ ಕರ್ತವ್ಯ. ಅದು ಎಲ್ಲಿ ಹೋಗಿ ಸ್ಟೇಷನ್ಗೆ ಹೋಗಿ ಹೋಗ್ತೀರಾ, ಎಲ್ಲಿ ಇನ್ನೊಂದ್ ಕಡೆ ಹೋಗ್ತೀರಾ, ಕಮಿಷನ್ ಆಫೀಸ್ಗೆ ಹೋಗ್ತೀರಾ, ಅವರೆಲ್ಲರೂ ನಮ್ಮನ್ನ ಕರೆಸಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ದುಡ್ಡು ಒಂದು ವಿಲೇವಾರಿ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ. ಅವರೆಲ್ಲ ಯಾರೂ ದುಡ್ಡು ಕೊಡಲ್ಲ. ನಿನ್ನ ಒಬ್ಬ ವ್ಯಕ್ತಿ ಅಪಪ್ರಚಾರಕ್ಕೆ, ನಿಮ್ಮ ಪ್ರಚಾರಕ್ಕೋಸ್ಕರ ಇಷ್ಟು ಜನಕ್ಕೆ ಬಲಿ ಕೊಡ್ತಿರೋದು ಸರಿನಾ ಅಂತ ನನ್ನ ಭಾವನೆ ಆಗ್ತದೆ. ಅವರು ಸರ್ 18ನೇ ತಾರೀಕು ಫಸ್ಟ್ ಫಿಲ್ಮ್ ಚೇಂಬರ್ ಹೋಗ್ತಾರೆ, ಮೋಸ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಜಯಮಾಲಾ ಅವ್ರು ಹೇಳ್ತಾರೆ, ನೀವು ಇಲ್ಲಿಗೆ ಬಂದ್ರೆ ಏನು ಪ್ರಯೋಜನ ಆಗೋದಿಲ್ಲ, ನೀವು ಕಾನೂನು ಮೊರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಜಯಮಾಲಾ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಮುಂದುವರಿಯೋದು ಅಂತ. ಹೋಗಿ ಕಾನೂನು ಮೊರೆ, ಅದ್ರಲ್ಲಿ ಏನಿದೆ? ಹೋಗಿ ಕಾನೂನು ಮೊರೆ ಹೋಗಿ. ನೀವು ನಾನು ಬೇಡ ನಾನೇ ಹೇಳಿದ್ದೀನಲ್ಲ ಹೋಗಿ ಅಂತ. ನಿಮ್ಗೆ ದುಡ್ಡು ಸಿಗುತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು. ಅದ್ರ ಬಗ್ಗೆ ಇದು ನಾನು ಎಲ್ಲೂ ಅದೇ ಹೇಳಿದ, ನಿಮ್ಮ ತಡೆಯೋದು ಇಲ್ಲ, ನಿಮ್ ಬಾಯಿ ಬೀಗಾಗೂ ಹಾಕಲ್ಲ ನಾನು, ನಿಮ್ ಇಷ್ಟ. ಬಟ್ ನೀವು ನಮ್ಮ ಫ್ಯಾಮಿಲಿನ ಇಲ್ಲಿ ಸಲ್ದ ಭಾಸ್ಕರ್ ಮಾತಾಡ್ಬೇಕಾದ್ರೆ ಇಲ್ಲಿ ಸಲ್ದ ಇದನ್ನೆಲ್ಲ ತಂದಿದ್ದಾರೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿಲ್ಲ. ಇಲ್ಲ ಸಲ್ಲದ ಅಂತಂದ್ರೆ ನಮ್ಮ ವೈಫ್ಗೆ ದುಡ್ಡು ಹಾಕಿದೀರಾ, ಅವ್ರು ಬಂದು ನಿಮ್ಮ ಹತ್ರ ಸಾಲ ಹೊಡಿಯುತ್ತೇನೆ ಕೇಳಿಲ್ವಲ್ಲ? ನಾನ್ ಕೇಳಿರೋದು ನನ್ ಮೇಲೆ ತೋರ್ಸು. ನನ್ ಮಗನ್ಗೆ ಸಂಬಂಧನೇ ಇಲ್ಲ. ನೀವೇನ್ ಹೇಳಿದ್ರಿ ನಿನ್ ಮಗನ ಹೆಸರನ್ನ? ನಾನ್ ಮಾಡಿದೀನಿ, ಅದಕ್ಕೆಲ್ಲ ಹೊಣೆ ನಾನು ಒಬ್ಬನೇ ಹೊಣೆ. ದುಡ್ಡು ಇಸ್ಕೊಂಡಿರೋದಕ್ಕೂ ನಾನೇ ಹೊಣೆ, ದುಡ್ಡು ಕೊಡಕ್ಕೂ ನಾನೇ ಹೊಣೆ. ಯಾರ ಹತ್ರನೇ ಆಗಿರ್ಲಿ. ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು ನಂಗೆ ವೆಂಕಟ್ ಗೌಡ್ರು ಅಂತ ಹೇಳಿ ಅವರು ಪಾಪ ಕಾಸು ಕೊಟ್ಟಿದ್ದಾರೆ. ಸೋಮಣ್ಣ ಅಂತ ನಮ್ಮ ಸ್ನೇಹಿತ ಅವರು ಕೊಟ್ಟಿದ್ದಾರೆ. ನಾನು ಈಸ್ಕೊಂಡಿರೋದಕ್ಕೆ ನಾನು ಹೊಣೆ, ನಾನೊಬ್ಬನೇ ಹೊಣೆ. ನಮ್ಮ ಫ್ಯಾಮಿಲಿಯಿಂದ ನೀವು ತರುವಂತ ನೆಸೆಸಿಟಿ ಏನಿದೆ ನನ್ನೇ ಬಂದು ಕೇಳಿ. ಆಮೇಲೆ ಈಗ ಬೇರೆ ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತಾ? ನಾನು ಇವಾಗ್ಲೂ ಕೇಳ್ತಾ ಇದ್ದೀನಿ, ಯಾರು ಕೊಡ್ತಾರೆ ನಿಮ್ಗೆ ಕಾಸು? ತೋರಿಸಿ ನೋಡೋಣ. ಕರ್ಸಿ ಮಾತಾಡಿ, ನಾವೇ ಕೊಡ್ಬೇಕು, ನಾವೇ ಮಾತಾಡ್ಬೇಕು, ನಾವೇ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು. ಸಿನಿಮಾ ಮುಖಾಂತರನೇ ಈ ಹಣ ಬರಬೇಕು. ನಾನು ಸಿನಿಮಾಗೋಸ್ಕರ ತಗೊಂಡಿರೋ ದುಡ್ಡನ್ನ ಇದು ಇಲ್ಲೇ ಇತ್ಯರ್ಥ ಆಗ್ಬೇಕು. ಬೇರೆ ಕಡೆ ಇತ್ಯರ್ಥ ಆಗುತ್ತೆ, ಅದು ನಿಮ್ ಇಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.